ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಮಾ ಎನ್ನುವ ಹಾರರ್ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಸಿನಿಮಾವನ್ನು ಒಂದು ಲೈನ್ನಲ್ಲಿ ಹೇಳಬೇಕಂದ್ರೆ, ರಕ್ತ ಬೀಜಾಸುರನ ಒಂದು ಹನಿ ರಕ್ತದಿಂದ ಬೆಳೆದ ಅಂಸಜ ಎನ್ನೋ ರಾಕ್ಷಸ ಊರಿನಲ್ಲಿ ವಯಸ್ಸಿಗೆ ಬಂದಿರುವ ಹುಡುಗಿರನ್ನ ತಗೊಂಡು ತನ್ನ ರಾಕ್ಷಸ ವಂಶವನ್ನ ದೊಡ್ಡದಾಗಿ ಬೆಳೆಸೋಕೆ ನೋಡ್ತಾ ಇರ್ತಾನೆ. ಆದರೆ ಅದು ಅಷ್ಟು ಸುಲಭ ಇರೋದಿಲ್ಲ. ಕಾಳಿದೇವಿಯ ಶಕ್ತಿ ಅಲ್ಲಿ ಇರುತ್ತೆ. ಇದೇ ರೀತಿ ಆಗ್ತಿರುವಾಗ ಅಂಬಿಕಾ ತನ್ನ ಮಗಳನ್ನ ಹೇಗೆ ರಾಕ್ಷಸನಿಂದ ಸೇವ್ ಮಾಡ್ತಾಳೆ, ಅವನ ಅಂತ್ಯ ಕಾಳಿದೇವಿಯಿಂದ ಹೇಗೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾರಾದರೂ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ವೆಸ್ಟ್ ಬೆಂಗಾಲ್ ಚಾಂದ್ಪುರ್ ಅನ್ನೋ ವಿಲೇಜ್ ಅನ್ನ ತೋರಿಸ್ತಾರೆ. ಈಗ ಈ ಮನೆಯಲ್ಲಿ ಕಾಳಿದೇವಿಯ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಈ ಊರಿನಲ್ಲಿ ಯಾರ ಕನಸಲ್ಲಿ ಕಾಳಿದೇವಿ ಬರ್ತಾರೆ ಅವರು ಪೂಜೆಯನ್ನ ಮಾಡ್ತಾ ಇರ್ತಾರೆ. ಇನ್ನು ಇವನು ಈ ಊರಿನ ಚೇರ್ಮನ್. ಈ ಕಡೆ ಅವನ ಹೆಂಡತಿ ಗರ್ಭಿಣಿ ಇರ್ತಾಳೆ. ಇನ್ನೊಂದೇನಂದ್ರೆ, ಈ ಊರಲ್ಲಿ ಯಾರಿಗಾದ್ರೂ ಹೆಣ್ಣು ಮಗು ಆದ್ರೆ ಅದನ್ನ ಅವಾಗಲೇ ಬಲಿ ಕೊಡ್ತಾ ಇರ್ತಾರೆ. ಅದು ಯಾಕೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈಗ ಇವನಿಗೆ ಗಂಡು ಮಗು ಆಗುತ್ತೆ. ಎಲ್ಲರೂ ಹ್ಯಾಪಿ ಆಗ್ತಾರೆ. 2 ನಿಮಿಷ ಆದ್ಮೇಲೆ ಮತ್ತೆ ಹೆಣ್ಮಗು ಆಗುತ್ತೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ನೆಕ್ಸ್ಟ್ ಆ ಮಗುವಿನ ತಂದೆ ಚೇರ್ಮನ್ ಕಾಳಿದೇವಿ ಪೂಜೆ ಮಾಡ್ತಿರುವ ಮಹಿಳೆಗೆ ಈ ಮಗುವನ್ನ ಬಲಿ ಕೊಡೋಕೆ ಹೇಳ್ತಾನೆ. ನೆಕ್ಸ್ಟ್ ಈ ಹೆಣ್ಣು ಮಗು ಹುಟ್ಟಿದ್ದು ಆ ಅಂಸಜ ರಾಕ್ಷಸನಿಗೆ ಗೊತ್ತಾಗುತ್ತೆ. ಊರು ಹೊರಗೆ ಇರುವ ರಾಕ್ಷಸ ಊರು ಒಳಗೆ ಬರ್ತಾ ಇರ್ತಾನೆ. ಈ ಕಡೆ ಊರಿನ ಎಲ್ಲರೂ ಆ ಮಗುವನ್ನ ಆ ಮನೆಯ ಹಿಂದ್ಗಡೆ ಇರುವ ರಾಕ್ಷಸನ ಕಾಡಿನಲ್ಲಿ ಕರ್ಕೊಂಡು ಬಂದು ಆ ಮಹಿಳೆ ಆ ಮಗುವನ್ನ ಬಲಿ ಕೊಡ್ತಾಳೆ. ರಾಕ್ಷಸ ಹಾಗೆ ಹಿಂದೆ ಹೋಗ್ತಾನೆ. ಇನ್ನು ಸಿನಿಮಾವನ್ನ 40 ವರ್ಷ ಆದ್ಮೇಲೆ ತೋರಿಸ್ತಾರೆ. ಇನ್ನು ಇವಳ ಹೆಸರು ಅಂಬಿಕಾ. ಈಗ ಎಲ್ಲ ಸ್ಕೂಲ್ ಮಕ್ಕಳಿಗೆ ರಕ್ತ ಬೀಜಾಸುರನ ಕತೆ ಹೇಳ್ತಾ ಇರ್ತಾಳೆ. ಏನಂದ್ರೆ, ರಕ್ತ ಬೀಜಾಸುರನ ತಲೆಯನ್ನ ಕಾಳಿದೇವಿ ಕತ್ತರಿಸಿದಾಗ ಅವನ ಒಂದು ಹನಿ ರಕ್ತ ಭೂಮಿ ಮೇಲೆ ಬಿತ್ತು. ಅದರಿಂದ ಅಂಸಜ ಎನ್ನು ರಾಕ್ಷಸ ಉಟ್ಕೊಂಡಿದ್ದಾನೆ. ಅವನು ಎಲ್ಲ ಹೆಣ್ಣು ಮಕ್ಕಳನ್ನ ಬಲಿ ತಗೊಳ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಇನ್ನು ಇವಳೇ ಅಂಬಿಕಳ ಮಗಳು ಶ್ವೇತಾ. ಇನ್ನು ಇವನು ಅವಳ ಗಂಡ ಶಿವಶಂಕರ್. ಶ್ವೇತಾ ಅವಳ ತಾತನ ಊರು ಚಾಂದ್ಪುರ್ಗೆ ಈ ಹಾಲಿಡೆಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಅಂಬಿಕಾ ಶಿವಶಂಕರ್ ಅವಳಿಗೆ ಆ ಊರಿನ ಬಗ್ಗೆ ಏನು ಹೇಳ್ತಾ ಇರೋದಿಲ್ಲ. ಒಂದು ದಿನ ಶಿವಶಂಕರ್ಗೆ ಕಾಲ್ ಬರುತ್ತೆ. ಅವನ ತಂದೆ ಆ ಊರಿನ ಚೇರ್ಮನ್ ಡೆತ್ ಆಗಿದ್ದಾರೆ ಅಂತ. ಅವತ್ತು ರಾತ್ರಿನೇ ಅಂಬಿಕಾಗೆ ಹೇಳಿ ಅವನ ತಂದೆಯ ಊರು ಚಾಂದ್ಪುರ್ಗೆ ಹೋಗ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಬಂದು ಎಲ್ಲ ಕಾರ್ಯವನ್ನು ಮುಗಿಸ್ತಾನೆ. ಶಿವಶಂಕರ್ ಬೇರೆ ಯಾರು ಅಲ್ಲ, ಚೇರ್ಮನ್ ಮಗ. ಇನ್ನು ಇವನು ಜಯದೇವ್. 40 ವರ್ಷದ ಹಿಂದೆ ಹೀರೋ ಆ ಹುಡುಗನೇ ಇವನು. ಈಗ ಶಿವಶಂಕರ್ ಈ ಮನೆಯ ಬಗ್ಗೆ ಭೂತ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸೇಲ್ ಮಾಡಬೇಕು ಅಂತ ಹೇಳ್ತಾನೆ. ಜಯದೇವ್ ಇಲ್ಲಿ 40 ವರ್ಷದ ಹಿಂದೆ ಹೀಗೆ ಆಗ್ತಾ ಇತ್ತು, ಅದೆಲ್ಲ ಇತ್ತು ಅಂತಾನೆ. ಆದರೆ ಈಗ ಇಲ್ಲ ಅಂತಾನೆ. ಅದಕ್ಕೆ ಶಿವಶಂಕರ್ ಈ ಮನೆ ನಮಗೆ ಬೇಡ, ಬ್ರೋಕರ್ ನೋಡಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಿರುವಾಗ ಅವನು ಒಂದು ಮರದ ಬೇರ್ಗೆ ಎಡವಿ ಕೆಳಗಡೆ ಬೀಳ್ತಾನೆ. ಶೂಗೆ ಬೇರು ಹಿಡ್ಕೊಂಡಿರುತ್ತೆ. ಹಾಗೆ ಹೋಗ್ತಾ ಇರ್ತಾರೆ. ಈ ಕಡೆ ಶ್ವೇತಾ ಮೊಬೈಲ್ ನಲ್ಲಿ ಆಟೋಮೆಟಿಕ್ ಆಗಿ ಆ ರಾಕ್ಷಸನ ಮರ ಪ್ಲೇಯಿಂಗ್ ಆಗ್ತಾ ಇರುತ್ತೆ. ಅಂಬಿಕಾ ಇದನ್ನ ಶಿವಶಂಕರ್ಗೆ ಸೆಂಡ್ ಮಾಡ್ತಾಳೆ. ಶಿವಶಂಕರ್ ಇದನ್ನ ನೋಡಿ ಕಾರ್ ಸ್ಟಾಪ್ ಮಾಡ್ತಾನೆ. ಅದರಲ್ಲಿ ರಾಕ್ಷಸನ ಕಣ್ಣು ಬೇರೆ ಕಾಣ್ತಾ ಇರುತ್ತೆ. ಅಂಬಿಕಾಗೆ ಯಾರ್ ಚಿತ್ರ ಬಿಡಿಸಿದ್ದು ಅಂತ ಕೇಳ್ತಾ ಇರ್ತಾನೆ. ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರೋದಿಲ್ಲ. ನೆಕ್ಸ್ಟ್ ಸಿಗರೇಟ್ ಹೊಡಿತಾ ಕೂರ್ತಾನೆ. ಅಷ್ಟರಲ್ಲಿ ಅಂಸಜ ರಾಕ್ಷಸ ಬಂದು ಅವನನ್ನ ಹಿಡಿದು ಕಾರನ್ನ ಬ್ಲಾಸ್ಟ್ ಮಾಡಿ ಕೊಲ್ತಾನೆ. ನೆಕ್ಸ್ಟ್ ಪೊಲೀಸರು ಸಿಗರೇಟ್ ಹೊಡಿತಿರುವಾಗ ಮಿಸ್ ಆಗಿ ಇದೆಲ್ಲ ಆಗಿದೆ ಅಂತ ಕೇಸ್ ಹಾಕ್ತಾರೆ. ಅಂಬಿಕಾ ಅವನ ಮಗಳು ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಅಲ್ಲಿಗೆ ಜಯದೇವ್ ಕೂಡ ಬರ್ತಾನೆ. ಅವರಿಗೆ ಸಮಾಧಾನ ಮಾಡಿ ಚಾಂದ್ಪುರ್ನಲ್ಲಿರುವ ಜನರು ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಯಾವಾಗಾದ್ರೂ ಬನ್ನಿ ಅಂತಾನೆ. ನೆಕ್ಸ್ಟ್ ಅಂಬಿಕಾ ಕನಸಲ್ಲಿ ಶಿವಶಂಕರ್ ಬರ್ತಾ ಇರ್ತಾನೆ. 3 ತಿಂಗಳ ನಂತರ ಜಯದೇವ್ ಅಂಬಿಕಾಗೆ ಕಾಲ್ ಮಾಡಿ, ನಿಮ್ಮ ಗಂಡ ಶಿವಶಂಕರ್ ಇಲ್ಲಿ ಇರೋ ಅವನ ತಂದೆ ಬಂಗ್ಲೆಯನ್ನ ಸೇಲ್ ಮಾಡೋಕೆ ಬ್ರೋಕರ್ ಹುಡ್ಕೋದಿಕ್ಕೆ ಹೇಳಿದ್ರು. ನಾಳೆ ಬ್ರೋಕರ್ ಬರ್ತಾ ಇದ್ದಾರೆ. ನೀವು ಒಂದು ಸಾರಿ ಬಂದು ಪೇಪರ್ ನೋಡಿ ಸಹಿ ಹಾಕಬೇಕು ಅಂತ ಹೇಳ್ತಾನೆ. ಅಂಬಿಕಾ ನೀವೇ ಹ್ಯಾಂಡಲ್ ಮಾಡಿ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಜಯದೇವ್ ಇಲ್ಲ, ನೀವೇ ಬರಬೇಕು ಅಂತಾನೆ. ಶ್ವೇತಾ ಕೂಡ ಅಂಬಿಕಾಗೆ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಇಬ್ರು ಚಾಂದ್ಪುರ್ಗೆ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಇಬ್ರು ಫಸ್ಟ್ ಟೈಮ್ ಚಾಂದ್ಪುರ್ ಆ ಬಂಗ್ಲೆಗೆ ಬರ್ತಾರೆ. ಅಂಬಿಕಾಗೆ ಅವಳ ಗಂಡನ ರೂಪನೆ ಕಾಣ್ತಾ ಇರುತ್ತೆ. ಇನ್ನು ಈ ಹುಡುಗಿ ದೀಪಿಕಾ, ಅವಳ ತಂದೆ ಬಿಕೇಶ್, ತಾಯಿ ನಂದಿನಿ. ಇವರು ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ದೀಪಿಕಾ ಶ್ವೇತಾ ಇಬ್ರು ಫ್ರೆಂಡ್ ಆಗ್ತಾರೆ. ನೆಕ್ಸ್ಟ್ ಮನೆ ನೋಡ್ತಾ ಇರ್ತಾರೆ. ಈ ಕಡೆ ಕಾಳಿದೇವಿ ಪೂಜೆ ಮಾಡಿ 40 ವರ್ಷ ಆಗಿರುತ್ತೆ. ಬಿಕಾಶ್ ಅಂಬಿಕಾಗೆ ಯಾರ ಕನಸಲ್ಲಿ ಕಾಳಿದೇವಿ ಬರ್ತಾರೆ ಆಗ ಮಾತ್ರ ಪೂಜೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ. 40 ವರ್ಷದಿಂದ ಇಲ್ಲಿವರೆಗೂ ಯಾರ ಕನಸಲ್ಲೂ ಕಾಳಿದೇವಿ ಬಂದಿರೋದಿಲ್ಲ. ಇನ್ನು ಇವನು ಬಿಕಾಶ್ ತಂದೆ ಇವರಿಗೆ ಮಾತಾಡೋಕ್ಕೆ ಬರ್ತಾ ಇರೋದಿಲ್ಲ. ಇವನು ಶಿವಶಂಕರ್ ತಂದೆ ಚೇರ್ಮನ್ ಜೊತೆಗೆ ಕೆಲಸ ಮಾಡ್ತಾ ಇರ್ತಿದ್ದ. ನೆಕ್ಸ್ಟ್ ಅವತ್ತು ರಾತ್ರಿ ಊಟ ಮಾಡ್ತಿರುವಾಗ ಬಿಕಾಶ್ ತಂದೆ ಸಡನ್ ಆಗಿ ಬಂದು ಅಂಬಿಕಾ ಮತ್ತೆ ಶ್ವೇತಾಗೆ ಎಲ್ಲವೂ ಸರ್ವನಾಶ ಆಗುತ್ತೆ, ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ಬಿಕಾಶ್ ಬಂದು ಅವನ ತಂದೆ ಮಾತಾಡೋದನ್ನ ನೋಡಿ ಶಾಕ್ ಆಗಿ ಅವನನ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಶ್ವೇತಾ ಕೂಡ ಇದನ್ನ ಕೇಳಿ ಸ್ವಲ್ಪ ಭಯ ಪಡ್ತಾ ಇರ್ತಾಳೆ. ಅಂಬಿಕಾಗೂ ಶಾಕ್ ಆಗುತ್ತೆ. ಅವತ್ತು ರಾತ್ರಿ ಮಲಗಿರುವಾಗ ಅವಳ ಟ್ಯಾಬ್ ಅಲ್ಲಿ ಆ ರಾಕ್ಷಸನ ಮರದ
ಚಿತ್ರ ಪ್ಲೇ ಆಗ್ತಾ ಇರುತ್ತೆ. ಅಲ್ಲದೆ ಆ ರಾಕ್ಷಸ ಕಳಿಸಿರುವ ಹುಡುಗಿಯರು ಶ್ವೇತಾಳನ್ನ ನೋಡ್ಕೊಂಡು ಹೋಗೋಕೆ ಬಂದಿರ್ತಾರೆ. ನೆಕ್ಸ್ಟ್ ಡೇ ಜಯದೇವ್ ಬ್ರೋಕರ್ನ ಕರ್ಕೊಂಡು ಬರ್ತಾನೆ. ಬ್ರೋಕರ್ ಈ ಬಂಗ್ಲೆ ಸುತ್ತಮುತ್ತ ದೆವ್ವ ಭೂತ ಇದೆ ಅಂತ ಇದನ್ನ ಹೈ ರೇಟ್ಗೆ ತಗೊಳ್ತಾ ಇರೋದಿಲ್ಲ. ಅಂಬಿಕಾ ಏನು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಜಯದೇವ್ ಅವನಿಗೆ ಬೈದು ನೀನಿಲ್ಲಂದ್ರೆ ಬೇರೆ ಬ್ರೋಕರ್ ಬರ್ತಾರೆ ಅಂತ ಕಳಿಸ್ತಾನೆ. ಈ ಕಡೆ ಊರಿನ ಜನರು ಅಂಬಿಕಾಗೆ ಮಗಳು ಇದ್ದಾಳೆ ಅಂತ ಸುದ್ದಿ ಕೇಳಿ ನೋಡಕ್ಕೆ ಬಂದಿರ್ತಾರೆ. ಇನ್ನು ಶ್ವೇತಾ ದೀಪಿಕಾಗೆ ತಾನು ಡ್ರಾ ಮಾಡಿರುವ ಚಿತ್ರವನ್ನ ತೋರಿಸ್ತಿರುವಾಗ ಆ ರಾಕ್ಷಸನ ಫೋಟೋ ನೋಡಿ ನಾನು ಇದನ್ನ ಮಾಡಿಲ್ಲ ಅಂತ ಹೇಳ್ತಾಳೆ. ದೀಪಿಕಾ ಇದನ್ನ ನೋಡಿ ಈ ಮರ ಈ ಬಂಗ್ಲೆಯೇ ಹಿಂದೆ ಇದೆ, ರಾಕ್ಷಸನ ಮರ ಅಂತ ಭಯದಿಂದ ಹೇಳ್ತಾಳೆ. ಶ್ವೇತಾ ಸರಿ ನಾನು ಇದನ್ನ ನೋಡ್ಬೇಕು ಅಂತ ಹೇಳ್ತಾಳೆ. ದೀಪಿಕಾ ಎಷ್ಟೇ ಹೇಳಿದ್ರು ಕೇಳಲ್ಲ. ನೆಕ್ಸ್ಟ್ ಅವಳನ್ನ ಮನೆ ಹಿಂದೆ ಕರ್ಕೊಂಡು ಬರ್ತಾಳೆ. ದೀಪಿಕಾ ಹೆದರಿ ಅಲ್ಲಿ ನಿಂತು ಬರಲ್ಲ ಅಂತಾಳೆ. ಶ್ವೇತಾ ಒಬ್ಳೆ ಮುಂದೆ ಹೋಗಿ ನೋಡ್ತಾಳೆ. ಆ ಮರದ ಚಿತ್ರ ಇಲ್ಲಿ ರಿಯಲ್ ಆಗಿ ಕಾಣುತ್ತೆ. ಅಷ್ಟರಲ್ಲಿ ಅಂಬಿಕಾ ಬಂದು ಅವಳಿಗೆ ಬೈತಾಳೆ. ದೀಪಿಕಾ ನಾನು ಎಷ್ಟು ಹೇಳಿದ್ರು ಅವಳೇ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾಳೆ. ಅಂಬಿಕಾಗೆ ಅಲ್ಲಿ ಒಂದು ಮುದುಕಿ ಕಾಣಿಸ್ತಾ ಇರ್ತಾಳೆ. ಅವಳು ಯಾರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ದೀಪಿಕಾ ತಾಯಿ ಬಂದು ಅವಳನ್ನ ಬೈದು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಂಬಿಕಾ ನಂದಿನಿಗೆ ನಿನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ ನೋಡು ಅಂತ ಹೇಳ್ತಾಳೆ. ನೆಕ್ಸ್ಟ್ ಇದನ್ನ ಕೇಳಿ ನಂದಿನಿ ಸಂತೋಷ ಪಡೋದಿಲ್ಲ. ಈ ಕಡೆ ಶ್ವೇತಾ ನಾನು ಯಾವಾಗ ಆಗ್ತೀನಿ ಅಂತ ಕೇಳ್ತಾ ಇರ್ತಾಳೆ. ಅವತ್ತು ರಾತ್ರಿ ನಂದಿನಿ ದೀಪಿಕಾಳನ್ನ ರೂಮಲ್ಲಿ ಹಾಕಿ ಕಾಳಿದೇವಿಯ ಭಸ್ಮವನ್ನ ಸುತ್ತಮುತ್ತ ಚೆಲ್ಲಿ ಡೋರ್ ಹಾಕಿ ಹೋಗ್ತಾಳೆ. ಯಾಕಂದ್ರೆ ಅಂಶಜ ರಾಕ್ಷಸ ವಯಸ್ಸಿಗೆ ಬಂದ ಹುಡುಗಿಯರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಅವರನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ತಾನೆ ಅನ್ನೋದನ್ನ ಮುಂದೆ ನೋಡೋಣ. ಅವತ್ತು ರಾತ್ರಿ ಅಂಶಜ ರಾಕ್ಷಸ ಬಂದು ಮರಗಳ ಬೇರುಗಳಿಂದ ಅವಳನ್ನ ಎತ್ಕೊಂಡು ಹೋಗ್ತಾನೆ. ನಂದಿನಿ ಬಂದು ನೋಡಿದ್ರೆ ದೀಪಿಕಾ ಇರೋದಿಲ್ಲ. ಅವಳಿಗೆ ಗೊತ್ತಾಗುತ್ತೆ ಇದು ರಾಕ್ಷಸ ಮಾಡಿದ್ದು ಅಂತ. ಸಡನ್ ಆಗಿ ಬಿಕಾಶ್ ಮತ್ತು ನಂದಿನಿ ಅಂಬಿಕಾ ಹತ್ರ ಬಂದು ಚೀರಿ ನನ್ನ ಮಗಳನ್ನ ಆ ರಾಕ್ಷಸ ತಗೊಂಡು ಹೋದ, ಇದೆಲ್ಲ ನಿನ್ನ ಮಗಳಿಂದ ಆಗಿದ್ದು, ಆ ರಾಕ್ಷಸ ನಿನ್ನ ಮಗಳನ್ನ ಕೂಡ ಬಿಡೋದಿಲ್ಲ, ಅವನು ನಿನ್ನ ಮಗಳನ್ನ ಕೂಡ ನೋಡಿದ್ದಾನೆ, ಇವತ್ತು ನನ್ನ ಮಗಳು ನಾಳೆ ನಿನ್ನ ಮಗಳನ್ನ ಕೂಡ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾಳೆ. ಅಂಬಿಕಾ ಇದನ್ನ ಕೇಳಿ ನಿನ್ನ ಮಗಳನ್ನ ನಾನು ಹುಡುಗಿಸಿ ಕೊಡ್ತೀನಿ ಅಂತ ಜಯದೇವ್ಗೆ ಫೋನ್ ಮಾಡ್ತಾಳೆ. ಜಯದೇವ್ ಇನ್ಸ್ಪೆಕ್ಟರ್ ಶೇಖರ್ನ ಕರ್ಕೊಂಡು ಬರ್ತಾನೆ. ಅವನು ಈ ಊರಿಗೆ ಪೋಸ್ಟಿಂಗ್ ಆಗಿ 10 ದಿನ ಮಾತ್ರ ಆಗಿರುತ್ತೆ. ಈ ಊರಿನ ಬಗ್ಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಶೇಖರ್ ಆ ಮನೆಯಿಂದ ಬಂದು ಏನಾದರೂ ಕ್ಲೂ ಸಿಗುತ್ತೆ ಅಂತ ನೋಡ್ತಾನೆ. ಊರಿನ ಜನರು ಅವಳನ್ನ ಕರ್ಕೊಂಡು ಹೋಗಿದ್ದು ರಾಕ್ಷಸ ಅಂತಾರೆ. ಅಂಬಿಕಾ ಇದನ್ನ ಕೇಳಿ ಶಾಕ್ ಆಗ್ತಾಳೆ. ಜಯದೇವ್ ಹೌದು ಅವನು ವಯಸ್ಸಿಗೆ ಬಂದ ಹುಡುಗಿಯರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ, ಅವರನ್ನ ಆ ವೃಕ್ಷದ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಂಬಿಕಾ ನಾನು ಅವಳನ್ನ ಕಾಪಾಡ್ತೀನಿ ಅಂತ ಹೋಗೋಕೆ ರೆಡಿ ಆಗ್ತಾಳೆ. ಊರಿನ ಜನರು ಯಾರೂ ಬರೋದಿಲ್ಲ. ಅಂಬಿಕಾ ಮತ್ತೆ ಶೇಖರ್ ಕಾಡಿನ ಒಳಗೆ ಬರ್ತಾರೆ. ಇವರು ಬೇರೆ ಬೇರೆ ಕಡೆ ಹುಡುಕ್ತಾ ಹೋಗ್ತಾ ಇರ್ತಾರೆ. ಭೂತ ಮೆಟ್ಟಿರೋ ಹುಡುಗಿಯರು ಅಂಬಿಕಾಯನ್ನ ನೋಡ್ತಾ ಇರ್ತಾರೆ. ಅಂಬಿಕಾ ಮುಂದೆ ಬಂದಂತೆ ಮರದ ಬೇರಿನ ಗುಹೆ ಕಾಣುತ್ತೆ. ಅಲ್ಲಿ ಮಗುವಿನ ಧ್ವನಿ ಕೇಳ್ತಾ ಇದೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಶೇಖರ್ ಬಂದು ಕರ್ಕೊಂಡು ಬರ್ತಾನೆ. ಅಂಬಿಕಳಿಗೆ ದೀಪಿಕಾ ಸಿಗೋದಿಲ್ಲ, ಮನೆಗೆ ಬರ್ತಾಳೆ. ಶ್ವೇತಾ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಅಂಬಿಕಾ ಅವಳಿಗೆ ಒಂದು ಕಥೆಯನ್ನ ಹೇಳ್ತಾಳೆ. 1000 ವರ್ಷದ ಹಿಂದೆ ಕಾಳಿದೇವಿ ರಕ್ತ ಬೀಜಾಸುರನ ತಲೆನ ಕತ್ತರಿಸಿದಾಗ ಅವನ ರಕ್ತ ಭೂಮಿ ಮೇಲೆ ಬೀಳುತ್ತೆ. ಅದು ಈ ಚಾಂದ್ಪುರ ಊರಿನ ಮೇಲೆ ಬಿದ್ದಿರುತ್ತೆ. ಆಗ ಆ ರಕ್ತದಿಂದ ಅಂಶಜ ಎಂಬ ರಾಕ್ಷಸ ಉಟ್ಕೊಂಡಿರ್ತಾನೆ. ಅವನು ತನ್ನ ರಾಕ್ಷಸ ಗುಂಪನ್ನ ದೊಡ್ಡದಾಗಿ ಮಾಡೋದಕ್ಕೆ ಊರಿನ ಹುಡುಗಿಯರ ಹೊಟ್ಟೆಯಲ್ಲಿ ತನ್ನ ಬೀಜವನ್ನ ಹಾಕಿ ನೋಡ್ತಾನೆ. ಆದರೆ ವರ್ಕ್ ಆಗೋದಿಲ್ಲ. ಅದೇ ಟೈಮಲ್ಲಿ ಕಾಳಿದೇವಿಯ ಒಂದು ಹನಿ ರಕ್ತ ಅವಳ ಪರಮ ಭಕ್ತನ ಕಣ್ಣಲ್ಲಿ ಬೀಳುತ್ತೆ. ಅವನಿಗೆ ಶಕ್ತಿ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಆ ಭಕ್ತ ಅಂಶಜ ರಾಕ್ಷಸನ ಎಲ್ಲ ಮರವನ್ನ ಸುಟ್ಟು ಹಾಕ್ತಾನೆ. ಅಂಶಜ ರಾಕ್ಷಸ ಇವನಿಗೆ ಹೆದರಿ ಅವನಿಗೆ ಶಕ್ತಿ ಇದೆ ಅಂತ ಗೊತ್ತಾಗಿ ಅವನ ಮಗಳ ಹೊಟ್ಟೆಯಲ್ಲಿ ಹಾಕಿದ್ರೆ ತನ್ನ ರಾಕ್ಷಸ ವಂಶವನ್ನ ದೊಡ್ಡದಾಗಿ ಬೆಳೆಸಬಹುದು ಅಂತ ಪ್ಲಾನ್ ಆಗ್ತಾನೆ. ನೆಕ್ಸ್ಟ್ ಆ ಭಕ್ತನ ಮಗಳನ್ನ ಕರ್ಕೊಂಡು ಬಂದು ಅವಳ ಹೊಟ್ಟೆಯಲ್ಲಿ ತನ್ನ ಬೀಜವನ್ನ ಹಾಕಿರ್ತಾನೆ. ಇದು ಗೊತ್ತಾದ ಭಕ್ತ ತನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇರೋದು ರಾಕ್ಷಸನ ಮಗು ಅಂತ ಅವಳನ್ನ ಅಲ್ಲೇ ಬಲಿ ಕೊಡ್ತಾನೆ. ಅಲ್ಲಿಂದ ಊರಿನವರು ಕೂಡ ಯಾರಿಗಾದ್ರೂ ಹೆಣ್ಣು ಮಗು ಹುಟ್ಟಿದ್ರೆ ಬಲಿ ಕೊಡ್ತಾ ಇರ್ತಾರೆ. ಆದರೆ ಹಂಸಜ ಈ ಭಕ್ತನ ವಂಶದಲ್ಲಿ ಹುಟ್ಟಿದ ಹೆಣ್ಣು ಮಗುವಿಗೆ ಕಾಯ್ತಾ ಇರ್ತಾನೆ. ನೆಕ್ಸ್ಟ್ ಶಿವಶಂಕರ್ಗೆ ಮಗುಳಾಗುತ್ತೆ. ಅವನ ತಂದೆ ಬಂದು ನೋಡ್ತಾನೆ. ಅವರು ಹೆಣ್ಣು ಮಗುವನ್ನ ಪಕ್ಕದ ತೊಟ್ಟಿಲಲ್ಲಿ ಇಟ್ಟು ಗಂಡು ಮಗುವನ್ನ ತನ್ನ ಮಗು ಅಂತ ಹೇಳ್ತಾನೆ. ಆದರೆ ಈಗ ಅದೇ ಸಣ್ಣ ಹೆಣ್ಣು ಮಗು ಶ್ವೇತಾ ಇಲ್ಲಿಗೆ ಬಂದಿರ್ತಾಳೆ. ಹಂಸಜ ಕೂಡ ಇವಳಿಗೋಸ್ಕರನೇ ಕಾಯ್ತಾ ಇರ್ತಾನೆ. ಇದನ್ನ ಅಂಬಿಕಾ ಹೇಳಿ ನಾನು ನಿನ್ನ ಜೊತೆಗೆ ಇದ್ದೀನಿ ಅಂತ ಹೇಳ್ತಾಳೆ. ಈ ಕಡೆ ಹಂಸಜ ದೀಪಿಕಳನ್ನ ಕರ್ಕೊಂಡು ಹೋಗಿ ತನ್ನ ಬೀಜವನ್ನ ಅವಳಲ್ಲಿ ಸೇರಿಸ್ತಾನೆ. ನೆಕ್ಸ್ಟ್ ಜಯದೇವ್ ಮತ್ತೆ ಶಂಕರ್ ಇದೇ ತರದ ಹುಡುಗಿಯರು ಹೋಗಿ ಮತ್ತೆ ರಿಟರ್ನ್ ಬಂದಿರ್ತಾರೆ. ಅವರನ್ನ ಕೇಳ್ತಾ ಇರ್ತಾರೆ. ಈ ಕಡೆ ಶ್ವೇತಾ ದೀಪಿಕಾ ತಾತನ ಹತ್ರ ಮಾತಾಡ್ತಾ ಇರ್ತಾರೆ. ಶ್ವೇತಾಗೆ ಅವನು ಅವಳ ತಂದೆಯ ಜಾತಕದ ಬಗ್ಗೆ ಹೇಳ್ತಾ ಇರ್ತಾನೆ. ಅಂಬಿಕಾಗೆ ಅದನ್ನ ಕೊಡ್ತಾಳೆ. ಅವತ್ತು ರಾತ್ರಿ ಅದನ್ನ ನೋಡ್ತಿರುವಾಗ ಶಿವಶಂಕರ್ ಅಲ್ಲಿ ಬಂದು ನಮ್ಮ ಮಗಳು ವಯಸ್ಸಿಗೆ ಬಂದ ಕ್ಷಣದಿಂದ ಕಾಳಿದೇವಿ ಶಕ್ತಿ ತೋರಿಸ್ತಾಳೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಕಾಳಿದೇವಿ ರೂಪ ಕೂಡ ಅವಳಿಗೆ ಕಾಣಿಸುತ್ತೆ. ಅಂಬಿಕಾ ಇದನ್ನ ನೋಡಿ ನೆಕ್ಸ್ಟ್ ಡೇನೆ ಕ್ಲೋಸ್ ಆಗಿರುವ ದೇವಿಯ ಮಂಟಪದ ಬೀಗವನ್ನ ಓಪನ್ ಮಾಡ್ತಾಳೆ.
ಎಲ್ಲರೂ ತುಂಬಾನೇ ಹ್ಯಾಪಿ ಆಗ್ತಾರೆ. ಅಂಬಿಕಾ ಕೂಡ ಹ್ಯಾಪಿ ಆಗ್ತಾಳೆ. ಅದೇ ಟೈಮ್ಗೆ ದೀಪಿಕಾ ರಿಟರ್ನ್ ಬರ್ತಾಳೆ. ಎಲ್ಲರೂ ಕಾಳಿದೇವಿಯ ಮಹಿಮೆ ಅಂತ ಹ್ಯಾಪಿ ಆಗ್ತಾರೆ. ನೆಕ್ಸ್ಟ್ ಅವತ್ತು ರಾತ್ರಿ ದೀಪಿಕಾ ಎದ್ದು ಶ್ವೇತಾ ರೂಮ್ಗೆ ಹೋಗ್ತಾ ಇರ್ತಾಳೆ. ಅವಳ ತಾತ ಹೋಗಬೇಡ ಅಂತ ಅಡ್ಡ ಬಂದಿದ್ದಕ್ಕೆ ಅವಳ ತಾತನನ್ನ ಕೊಳ್ತಾಳೆ. ಏನಂದ್ರೆ ಈಗ ಅವಳನ್ನ ಅಂಶಜ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಬಂದು ಶ್ವೇತಾಳನ್ನ ನೋಡ್ತಾಳೆ. ಅವಳು ವಯಸ್ಸಿಗೆ ಬಂದಿರೋದು ಗೊತ್ತಾಗುತ್ತೆ. ದೀಪಿಕಾ ಬಂದು ಶ್ವೇತಾಳನ್ನ ತನ್ನ ಜೊತೆಗೆ ಕರ್ಕೊಂಡು ಹೊರಗಡೆ ಅಂತ ಮನೆ ಹಿಂದೆ ಇರುವ ಕಾಡಿನ ದಾರಿಗೆ ಕರ್ಕೊಂಡು ಬರ್ತಾಳೆ. ಈ ಕಡೆ ಅಂಬಿಕಾಗೆ ಎಚ್ಚರಾಗಿ ನೋಡಿ ಅವಳನ್ನ ಹುಡುಕ್ತಾ ಹಿಂದನೆ ಬರ್ತಾಳೆ. ದೀಪಿಕಾ ಮತ್ತೆ ಎಲ್ಲ ಅಂಶಜನ ಕಂಟ್ರೋಲಲ್ಲಿ ಇರುವ ಹುಡುಗಿಯರು ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆ ಊರಿನ ಮುದುಕಿ ಬಂದು ಶ್ವೇತಾಳ ಕಣ್ಣನ್ನ ಮುಚ್ಚಿ ಶ್ವೇತಾಳನ್ನ ಅಂಬಿಕಳಿಗೆ ಕೊಟ್ಟು ಬೇಗ ಹೋಗಿ ಕಾಳಿ ಪೂಜೆ ಮಾಡಬೇಕು ಅಂತ ಹೇಳ್ತಾಳೆ. ಅಂಬಿಕಾ ಇದೆಲ್ಲ ಈ ಮುದುಕಿನೇ ಮಾಡ್ತಿರೋದು ಅಂತ ಅನ್ಕೊಳ್ತಾಳೆ. ನೆಕ್ಸ್ಟ್ ಮನೆಗೆ ಬಂದು ಜಯದೇವನಿಗೆ ಬೈದು ನಾವು ಇರೋದಿಲ್ಲ ಹೋಗ್ತೀವಿ ಅಂತ ಕಾರಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಿರುವಾಗ ಹಂಸಜನ ಹುಡುಗಿಯರು ಶ್ವೇತಾಳನ್ನ ಕರ್ಕೊಂಡು ಹೋಗೋಕೆ ಕಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಾರ್ ಗ್ಲಾಸ್ ಹೊಡೆದು ನೆಕ್ಸ್ಟ್ ಅವರು ಅಂಬಿಕಳ ಕೈಯನ್ನು ಹಿಡ್ಕೊಂಡಿರ್ತಾಳೆ. ಅವಳಿಗೆ ಡ್ರೈವ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅಂಬಿಕಾ ಅವರಿಗೆ ಏನೇ ಮಾಡಿದ್ರು ಅವರು ಮತ್ತೆ ಬರ್ತಾ ಇರ್ತಾರೆ. ಎಲ್ಲರೂ ಅಂಬಿಕಾಗೆ ಹೊಡೆದು ಶ್ವೇತಾಳ ದೇಹವನ್ನ ಒಬ್ಬ ವ್ಯಕ್ತಿಗೆ ಪಾಸ್ ಮಾಡ್ತಾ ಇರ್ತಾರೆ. ಅಂಬಿಕಾ ನೋಡ್ತಾ ಇರ್ತಾಳೆ. ಅವನು ಬೇರೆ ಯಾರೋ ಅಲ್ಲ, ಜಯದೇವ್. ಅವನು ಶ್ವೇತಾಳ ದೇಹವನ್ನ ತಗೊಂಡು ಹೋಗ್ತಾನೆ. ಅದಲ್ಲದೆ ಆ ಊರಿನ ಮುದುಕಿ ಕೂಡ ಅಲ್ಲೇ ಇರ್ತಾಳೆ. ಅದನ್ನ ಅಂಬಿಕಾ ನೋಡ್ತಾಳೆ. ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ಶೇಖರ್ ಬರ್ತಾನೆ. ಅಲ್ಲಿ ಜಯದೇವ್, ದೀಪಿಕಾ ಮತ್ತೆ ಶ್ವೇತಾ ಕೂಡ ಕಾಣಿಸ್ತಾ ಇರೋದಿಲ್ಲ. ಶೇಖರ್ಗೆ ಒಂದು ಫ್ಲಾಶ್ ಬ್ಯಾಕ್ ಆಗುತ್ತೆ. ಏನಂದ್ರೆ ಮಿಸ್ ಆಗಿ ಇರುವ ಹುಡುಗಿಯರನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಜಯದೇವ್ ಅವರಿಗೆ ಅವನ ಕಣ್ಣಲ್ಲಿ ಒಂದು ಭಯವನ್ನ ಮೂಡಿಸ್ತಾ ಇರ್ತಾನೆ. ನೆಕ್ಸ್ಟ್ ಶೇಖರ್ ಆ ವೃಕ್ಷಗಳಿರುವ ಪ್ಲೇಸ್ಗೆ ಬರ್ತಾನೆ. ಜಯದೇವ್ ಅಲ್ಲೇ ಇರ್ತಾನೆ. ಶೇಖರ್ ನನಗೆ ಗೊತ್ತು ನಿನ್ನೆ ಶ್ವೇತಾಳನ್ನ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾನೆ. ಎಲ್ಲಿ ಅವಳು ಅಂತ ಕೇಳಿದ್ರೆ ಜಯದೇವ್ ಹೌದು ನಾನೇ ಅವಳನ್ನ ಕರ್ಕೊಂಡು ಬಂದಿದ್ದು, ಅಷ್ಟೇ ಅಲ್ಲ ಎಲ್ಲ ಹುಡುಗಿಯರನ್ನ ನಾನೇ ಕರ್ಕೊಂಡು ಬರ್ತಾ ಇರೋದು ಅಂತ ಹೇಳ್ತಾನೆ. ಈ ಕಡೆ ಅವರಿನ ಮುದುಕಿ ಅಂಬಿಕಾನ ಅವಳ ಮನೆಗೆ ಕರ್ಕೊಂಡು ಬಂದಿರ್ತಾಳೆ. ಅಂಬಿಕಾ ಶ್ವೇತಾಳನ್ನ ಈ ಮುದುಕಿ ಕರ್ಕೊಂಡು ಬಂದಿದ್ದಾಳೆ ಅಂತ ಅಳ್ತಾ ಇರ್ತಾಳೆ. ಈಗ ಆ ಮುದುಕಿ ನಾನು ನಿನ್ನ ಮಗಳನ್ನ ಸೇವ್ ಮಾಡೋಕ್ಕೆ ಬಂದಿದ್ದು ಆದರೆ ಆಗಲಿಲ್ಲ ಅಂತ ಹೇಳ್ತಾಳೆ. ಇದನ್ನೆಲ್ಲ ಮಾಡ್ತಿರೋದು ಜಯದೇವ್ ಅಂತ ಹೇಳಿ ಒಂದು ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಮುದುಕಿ ಬೇರೆ ಯಾರೂ ಅಲ್ಲ, 40 ವರ್ಷದ ಹಿಂದೆ ಕಾಳಿದೇವಿ ಪೂಜೆ ಮಾಡ್ತಿರುವ ಹೆಣ್ಣು. ಆಗ ಆ ಮನೆಯ ಓನರ್ ಒಂದು ಗಂಡು ಮಗು ಮತ್ತೆ ಒಂದು ಹೆಣ್ಣು ಮಗು ಆಗಿರುತ್ತೆ. ಗಂಡು ಮಗು ಬೇರೆ ಯಾರಲ್ಲ, ಶಿವಶಂಕರ್ ಅಂಬಿಕಾಳ ಗಂಡ. ಇನ್ನೊಂದು ಆ ಹೆಣ್ಣು ಮಗು. ಆ ಮಗುವನ್ನ ಬಲಿ ಕೊಡೋದಕ್ಕೆ ಈ ಹೆಣ್ಣು ಬರ್ತಾಳೆ. ಆ ಊರಿನಲ್ಲಿ ಯಾವುದೇ ಹೆಣ್ಣು ಮಗು ಹುಟ್ಟಿದ್ರೂ ಬಲಿ ಕೊಡ್ತಾ ಇರ್ತಾರೆ. ಈ ಸೀನನ್ನು ನಾವು ಸಿನಿಮಾದ ಸ್ಟಾರ್ಟಿಂಗ್ಲೇ ನೋಡಿದ್ವಿ. ಆದರೆ ಈ ಹೆಣ್ಣು ಆ ಮಗುವನ್ನು ಕೊಂದಿರೋದಿಲ್ಲ. ಈ ಹೆಣ್ಣು ಕಾಳಿದೇವಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆ ಮಗುವನ್ನು ಕೊಲ್ಲಲ್ಲ. ಅದೇ ಟೈಮಲ್ಲಿ ಈಗ ವಯಸ್ಸಾಗಿರುವ ಜಯದೇವ್ ಆಗ ಬರ್ತಾನೆ. ಬಂದು ಇದೆಲ್ಲ ಸುಳ್ಳು, ನೀನು ನಿಯಮವನ್ನು ಮುರಿತಾ ಇದೀಯಾ ಅಂತ ಹೇಳಿ ಅವನೇ ಕತ್ತಿನ ತಗೊಂಡು ಆ ಮಗುವನ್ನ ಕೊಲ್ತಾನೆ. ನೆಕ್ಸ್ಟ್ ಅವತ್ತು ರಾತ್ರಿ ಅವನು ಮಲಗಿರುವಾಗ ಆ ಅಂಶಜ ಜಯದೇವನನ್ನ ಹಿಡ್ಕೊಂಡು ನೀನೇ ಆ ಮಗುವನ್ನ ಕೊಂದಿದ್ದು, ಈಗ ನಾನಿನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ಜಯದೇವ್ ಅಂಶಜ ರಾಕ್ಷಸನನ್ನ ಕಣ್ಮುಂದೆ ನೋಡಿ ಭಯ ಆಗಿ ಇಲ್ಲ ನನಗೆ ಗೊತ್ತಿಲ್ಲ, ಕ್ಷಮಿಸ್ಬಿಡು, ನನಗೆ ಗೊತ್ತಾಗಿಲ್ಲ, ಕ್ಷಮಿಸ್ಬಿಡು, ನಿನ್ನ ಸೇವಕನಾಗಿ ಇರ್ತೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ ಏನಂದರೆ ಈಗ ಇವನು ಬಲಿ ಕೊಟ್ಟಿರುವ ಆ ಹೆಣ್ಣು ಮಗು ಹಿಂದೆ ಕಾಳಿ ಭಕ್ತನ ವಂಶದವಳು. ಅಂಶಜ ಅವನ ವಂಶದ ಕುಡಿಗೆ ಕಾಯ್ತಾ ಇದ್ದ. ಈಗ ಆ ಮಗುವನ್ನ ಜಯದೇವ್ ಬಲಿ ಕೊಟ್ಟಿರ್ತಾನೆ. ಅದಕ್ಕೆ ಈಗ ಅಂಶಜ ರಾಕ್ಷಸ ಜಯದೇವ್ನಿಗೆ ಈಗ ನಿನ್ನನ್ನು ಬಿಡ್ತಾ ಇದ್ದೀನಿ, ನಿನ್ನೆ ಆ ವಂಶದಲ್ಲಿ ಹುಟ್ಟಿರುವ ಒಂದು ಹೆಣ್ಣು ಮಗುವನ್ನು ನನಗೆ ತಂದು ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಜಯದೇವ್ ಭಯಪಡ್ತಾ ಸರಿ ನನಗೆ ಶಕ್ತಿ ಕೊಡು ಅಂತ ಕೇಳ್ತಾನೆ. ಅಂದಿನಿಂದ ಜಯದೇವ್ ಅವನ ಶಕ್ತಿಯಿಂದ ಎಲ್ಲ ಹೆಣ್ಣು ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಅಂಶಜನ ಹತ್ತಿರ ಕರ್ಕೊಂಡು ಬರ್ತಾ ಇರ್ತಾನೆ. ಇದನ್ನೆಲ್ಲ ಮುದುಕಿ ಅಂಬಿಕಾಗೆ ಹೇಳ್ತಾಳೆ. ಶೇಖರ್ ಗನ್ ತಗೊಂಡು ಜಯದೇವನನ್ನ ಶೂಟ್ ಮಾಡೋಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಜಯದೇವನ ಕಂಟ್ರೋಲಲ್ಲಿ ಇರುವ ಎಲ್ಲ ಹುಡುಗಿಯರು ಬರ್ತಾರೆ. ನೆಕ್ಸ್ಟ್ ಅಂಶಜ ರಾಕ್ಷಸ ಜಯದೇವನ ದೇಹವನ್ನ ಸೇರಿ ತನ್ನ ಅಸಲಿ ರೂಪನ ತೋರಿಸ್ತಾನೆ. ಈ ಕಡೆ ಮುದುಕಿ ಅಂಬಿಕಾಗೆ ಈಗ ಅಂಶಜ ರಾಕ್ಷಸನಿಗೆ ಬೇಕಾಗಿರುವ ಆ ವಂಶದ ಕುಡಿ ಅಂದರೆ ನಿನ್ನ ಮಗಳು ಸಿಕ್ಕಿದ್ದಾಳೆ. ಅವನು ಅವಳಿಂದ ತನ್ನ ರಾಕ್ಷಸ ಗುಂಪನ್ನ ದೊಡ್ಡದಾಗಿ ಮಾಡ್ತಾನೆ. ಅದಕ್ಕೆ ನಿನಗೆ ಇರೋದು ಒಂದೇ ದಾರಿ, ನಿನ್ನ ಕನಸಲ್ಲಿ ಬಂದಿರುವ ಆ ಕಾಳಿದೇವಿ ಪೂಜೆನ ಮಾಡಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ಅಂಬಿಕಾ ಕಾಳಿದೇವಿ ಪೂಜೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಮಾಡ್ತಾ ಇದ್ದಂತೆ ಕಾಳಿದೇವಿ ಪ್ರತ್ಯಕ್ಷ ಆಗಿ ಅವಳ ಹಣೆ ಮೇಲೆ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ನೆಕ್ಸ್ಟ್ ಅಂಬಿಕಾ ಕಾಳಿದೇವಿಯ ಕತ್ತಿ ತಗೊಂಡು ಜಯದೇವನನ್ನ ಹುಡ್ಕೊಂಡು ಬರ್ತಾಳೆ. ಹಾಗೆ ಬರ್ತಾ ಒಂದು ಗುಹೆ ಒಳಗಡೆ ಬರ್ತಾ ಇರ್ತಾಳೆ. ನೆಕ್ಸ್ಟ್ ಬಂದ ಮೇಲೆ ನೆಕ್ಸ್ಟ್ ಆ ಗುಹೆ ಕೂಡ ಕಂಪ್ಲೀಟ್ ಆಗಿ ಮುಚ್ಕೊಂಡೋಗುತ್ತೆ. ಮುಂದೆ ನೋಡಿದ್ರೆ ಜಯದೇವ್ ಶ್ವೇತಾಳನ್ನ ಮರದ ಬೇರಲ್ಲಿ ಲಾಕ್ ಮಾಡಿರ್ತಾನೆ. ತಕ್ಷಣ ಅಂಶಜ ರಾಕ್ಷಸ ತನ್ನ ರೂಪದಲ್ಲಿ ಬಂದು ಜಯದೇವನಾಗಿ ಬದಲಾಗ್ತಾನೆ. ಜಯದೇವ್ ಅವಳಿಗೆ ನಿನ್ನನ್ನು ಕಾಳಿ ಕಳಿಸಿದ್ದಾಳೆ ಅಂತ ಗೊತ್ತು, ನನ್ನನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ
ಜಯದೇವನ ಕಂಟ್ರೋಲಲ್ಲಿ ಇರುವ ಎಲ್ಲ ಹುಡುಗಿಯರು ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಬಿಕಾ ಅವರ ತಲೆ ಮೇಲೆ ಕೈ ಇಡ್ತಾ ಇದ್ದಂತೆ ಎಲ್ಲರೂ ನಾರ್ಮಲ್ ಸ್ಟೇಜ್ಗೆ ಬದಲಾಗ್ತಾ ಇರ್ತಾರೆ. ನೆಕ್ಸ್ಟ್ ಜಯದೇವ್ ಅವಳ ಹತ್ತಿರ ಬಂದು ತನ್ನ ಬೇರುಗಳಿಂದ ಅವಳ ಕೈ ಕಾಲನ್ನು ಹಿಡಿದು ಅವುಗಳನ್ನು ಮುರಿತಾನೆ. ಕೊನೆಗೆ ಅವಳ ತಲೆಯನ್ನು ಮುರಿದು ಕೂಡ ಸಾಯಿಸ್ತಾನೆ. ನೆಕ್ಸ್ಟ್ ಶ್ವೇತಳನ್ನು ಬಂಧಿಸಿ ತನ್ನ ದುಷ್ಟಶಕ್ತಿ ಬೀಜವನ್ನು ಅವಳ ಹೊಟ್ಟೆಯಲ್ಲಿ ಹುಟ್ಟಿಸ್ತಾ ಇರ್ತಾನೆ. ಈ ಕಡೆ ಕಾಳಿ ಶಕ್ತಿ ಇರುವ ಅಂಬಿಕಳ ರಕ್ತ ಭೂಮಿ ಮೇಲೆ ಬಿದ್ದು ಭೂಮಿಯ ಒಳಗಿರುವ ಸಣ್ಣ ಮಕ್ಕಳ ಮೂಳೆಯನ್ನು ನೋಡಿ ಮತ್ತೆ ಅಂಬಿಕಳ ಮೈ ಮೇಲೆ ಕಾಳಿದೇವಿ ಬಂದು ಎದ್ದು ನಿಲ್ತಾಳೆ. ಅಂಬಿಕಳ ಮೈ ಮೇಲೆ ಇರುವ ಕಾಳಿದೇವಿ ಹಂಸಜ ರಾಕ್ಷಸನ ವಿರುದ್ಧ ಫೈಟ್ ಮಾಡ್ತಾಳೆ. ಹಂಸಜ ರಾಕ್ಷಸನಿಗೆ ಏನು ಮಾಡೋಕ್ಕೆ ಆಗೋದಿಲ್ಲ. ಕೊನೆಗೆ ಅಂಬಿಕಾ ಕತ್ತಿಯನ್ನ ಅವನ ಎದೆಗೆ ಹಾಕಿ ಜಯದೇವನ ಹೃದಯವನ್ನು ಹೊರಗೆ ತೆಗೆದುಕೊಳ್ತಾಳೆ. ಹಂಸಜ ರಾಕ್ಷಸ ಕೂಡ ತನ್ನ ರೂಪ ಶಕ್ತಿನ ಕಳ್ಕೊಂಡು ಸುಟ್ಟು ಹೋಗ್ತಾನೆ. ನೆಕ್ಸ್ಟ್ ಎಲ್ಲ ಹುಡುಗಿಯರು ಹೊರಗೆ ಬರ್ತಾರೆ. ಅಂಬಿಕಾ ತನ್ನ ಮಗಳನ್ನ ತಗೊಂಡು ಬರ್ತಾಳೆ. ಮುದುಕಿ ಶ್ವೇತಳ ಹೊಟ್ಟೆಯನ್ನು ಚೆಕ್ ಮಾಡ್ತಾಳೆ. ಹಂಸಜ ರಾಕ್ಷಸ ತನ್ನ ದುಷ್ಟಶಕ್ತಿ ಬೀಜವನ್ನ ಶ್ವೇತಳ ಹೊಟ್ಟೆಯಲ್ಲಿ ಹಾಕಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಶ್ವೇತ ಕೂಡ ಹಂಸಜನಂತೆ ಮಗುವಿಗೆ ಜನನ ನೀಡ್ತಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಂಬಿಕಾ ಇದು ಇಲ್ಲೇ ನಿಲ್ಲಬೇಕು ಅಂತ ಅವಳನ್ನ ಬಲಿ ನೀಡೋ ಕಲ್ಲಿನ ಮೇಲೆ ಮಲಗಿಸಿ ಕತ್ತಿಯಿಂದ ಬಲಿ ಕೊಡೋಕೆ ರೆಡಿ ಆಗ್ತಾಳೆ. ಅಷ್ಟರಲ್ಲಿ 40 ವರ್ಷದಿಂದ ಸಣ್ಣ ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಟು ಅವರು ಸತ್ತಿರುವ ಮಕ್ಕಳ ಆತ್ಮ ಸ್ವರ್ಗಕ್ಕೆ ಹೋಗ್ತಿರೋದು ಕಾಣುತ್ತೆ. ಇದನ್ನು ನೋಡಿದ ಮುದುಕಿ ಅಂಬಿಕಳನ್ನ ತಡೆದು ಶ್ವೇತಳ ಹೊಟ್ಟೆಯನ್ನು ಮತ್ತೆ ಚೆಕ್ ಮಾಡ್ತಾಳೆ. ಅಲ್ಲಿ ಹಂಸಜ ರಾಕ್ಷಸನ ಬೀಜ ಇರೋದಿಲ್ಲ. ಮುದುಕಿ ಕಾಳಿದೇವಿ ಆ ರಾಕ್ಷಸನನ್ನ ನಾಶ ಮಾಡಿದ್ಲು ಅಂತ ಹೇಳ್ತಾಳೆ. ಎಲ್ಲರೂ ಹ್ಯಾಪಿ ಆಗ್ತಾರೆ. ಅಂಬಿಕಾ ಕೂಡ ಹ್ಯಾಪಿ ಆಗ್ತಾಳೆ. ಕೊನೆಗೆ ಎಲ್ಲರೂ ಕಾಳಿದೇವಿಯ ದರ್ಶನವನ್ನು ತಗೊಳ್ತಾರೆ. ಸಿನಿಮಾದ ಕೊನೆಯಲ್ಲಿ ಇಡೀ ಕಾಡು ನಾಶ ಆಗಿರುತ್ತೆ. ಆದರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಮತ್ತೆ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ಸೈತಾನ್ ಸಿನಿಮಾದ ವಿಲನ್ ಮಾಂತ್ರಿಕ. ಅವನು ಬಂದು ಎಂಟ್ರಿ ಆಗ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.